ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುತ್ತಿರುವವರು ಸುರೇಶ್ HB, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 10ನೇ ತರಗತಿ NCERT ವಿಜ್ಞಾನ ಪಠ್ಯಪುಸ್ತಕದ ಅಧ್ಯಾಯ 9 ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಅಧ್ಯಾಯದಲ್ಲಿನ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಫಸ್ಟ್ ಮೇನ್ ಬಹು ಆಯ್ಕೆಯ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ. ಈ ವಿದ್ಯಮಾನ ಯಾವುದು? ಆಪ್ಷನ್ ಎ ಬೆಳಕಿನ ಪ್ರತಿಫಲನ, ಆಪ್ಷನ್ ಬಿ ಬೆಳಕಿನ ವಕ್ರೀಭವನ, ಆಪ್ಷನ್ ಸಿ ಬೆಳಕಿನ ಚದುರುವಿಕೆ, ಆಪ್ಷನ್ ಡಿ ಬೆಳಕಿನ ಹೀರಿಕೆ. ಸರಿ ಉತ್ತರ ಆಪ್ಷನ್ ಬಿ ಬೆಳಕಿನ ವಕ್ರೀಭವನ. ಪ್ರಶ್ನೆ ಸಂಖ್ಯೆ 2. ಮಸೂರದ ಸಾಮರ್ಥ್ಯದ SI ಏಕಮಾನ. ಆಪ್ಷನ್ ಎ ಆಂಪಿಯರ್, ಆಪ್ಷನ್ ಬಿ ಡಯಾಪ್ಟರ್, ಆಪ್ಷನ್ ಸಿ ಕೂಲಂ, ಆಪ್ಷನ್ ಡಿ ಓಮ್. ಸರಿ ಉತ್ತರ ಆಪ್ಷನ್ ಬಿ ಡಯಾಪ್ಟರ್. ಪ್ರಶ್ನೆ ಸಂಖ್ಯೆ 3. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ವ್ಯಾಸವನ್ನು ಹೀಗೆಂದು ಕರೆಯುವರು. ಆಪ್ಷನ್ ಎ ವಕ್ರತಾ ತ್ರಿಜ್ಯ, ಆಪ್ಷನ್ ಬಿ ಸಂಗಮ ಬಿಂದು, ಆಪ್ಷನ್ ಸಿ ಸಂಗಮ ದೂರ, ಆಪ್ಷನ್ ಡಿ ದ್ಯುತಿರಂಧ್ರ. ಸರಿ ಉತ್ತರ ಆಪ್ಷನ್ ಎ ವಕ್ರತಾ ತ್ರಿಜ್ಯ. ಪ್ರಶ್ನೆ ಸಂಖ್ಯೆ 4. ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ ಅದು ಆಪ್ಷನ್ ಎ ನಿಮ್ನ ದರ್ಪಣ, ಆಪ್ಷನ್ ಬಿ ಪೀನ ದರ್ಪಣ, ಆಪ್ಷನ್ ಸಿ ಸಮತಲ ದರ್ಪಣ, ಆಪ್ಷನ್ ಡಿ ಸಮತಲ ಪೀನ ದರ್ಪಣ. ಸರಿ ಉತ್ತರ ಆಪ್ಷನ್ ಬಿ ಪೀನ ದರ್ಪಣ. ಪ್ರಶ್ನೆ ಸಂಖ್ಯೆ 5. 1/v - 1/u = 1/f. ಇದು ಆಪ್ಷನ್ ಎ ದರ್ಪಣದ ಸೂತ್ರ, ಆಪ್ಷನ್ ಬಿ ಮಸೂರದ ಸೂತ್ರ, ಆಪ್ಷನ್ ಸಿ ಮಸೂರದ ಸಾಮರ್ಥ್ಯ ಕಂಡುಹಿಡಿಯುವ ಸೂತ್ರ, ಆಪ್ಷನ್ ಡಿ ವರ್ಧನೆಯ ಸೂತ್ರ. ಸರಿ ಉತ್ತರ ಆಪ್ಷನ್ ಬಿ ಮಸೂರದ ಸೂತ್ರ. ಪ್ರಶ್ನೆ ಸಂಖ್ಯೆ 6. ಸ್ನೆಲ್ನ ನಿಯಮ ಸಂಬಂಧಪಟ್ಟಿರುವುದು. ಆಪ್ಷನ್ ಎ ಬೆಳಕಿನ ವಕ್ರೀಭವನ, ಆಪ್ಷನ್ ಬಿ ಬೆಳಕಿನ ಚದುರುವಿಕೆ, ಆಪ್ಷನ್ ಸಿ ಬೆಳಕಿನ ಪ್ರತಿಫಲನ, ಆಪ್ಷನ್ ಡಿ ಬೆಳಕಿನ ಹೀರಿಕೆ. ಸರಿ ಉತ್ತರ ಆಪ್ಷನ್ ಎ ಬೆಳಕಿನ ವಕ್ರೀಭವನ. ಪ್ರಶ್ನೆ ಸಂಖ್ಯೆ 7. ಇವುಗಳಲ್ಲಿ ಬೆಳಕು ಯಾವುದರಲ್ಲಿ ಗರಿಷ್ಠವಾಗಿ ಚಲಿಸುತ್ತದೆ? ಆಪ್ಷನ್ ಎ ಗಾಜು, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ವಜ್ರ, ಆಪ್ಷನ್ ಡಿ ಸೀಮೆಎಣ್ಣೆ. ಸರಿ ಉತ್ತರ ಆಪ್ಷನ್ ಬಿ ನೀರು. ಪ್ರಶ್ನೆ ಸಂಖ್ಯೆ 8. ನಿರ್ವಾತದಲ್ಲಿ ಬೆಳಕಿನ ವೇಗ. ಆಪ್ಷನ್ ಎ 3 × 10⁸ m/s², ಆಪ್ಷನ್ ಬಿ 3 × 10⁸ m/s², ಆಪ್ಷನ್ ಸಿ 3 × 10⁹ m/s², ಆಪ್ಷನ್ ಡಿ 3 × 10⁹ m/s². ಸರಿ ಉತ್ತರ ಆಪ್ಷನ್ ಬಿ 3 × 10⁸ m/s². ಪ್ರಶ್ನೆ ಸಂಖ್ಯೆ 9. ಮಸೂರದ ಸಾಮರ್ಥ್ಯ -2.5 d ಆದರೆ ಅದರ ಸಂಗಮ ದೂರ ಎಷ್ಟು? ಆಪ್ಷನ್ ಎ -2.5 ಮೀಟರ್, ಆಪ್ಷನ್ ಬಿ -0.40 ಮೀಟರ್, ಆಪ್ಷನ್ ಸಿ -2.0 ಮೀಟರ್, ಆಪ್ಷನ್ ಡಿ -2.25 ಮೀಟರ್. ಸರಿ ಉತ್ತರ ಆಪ್ಷನ್ ಬಿ -0.40 ಮೀಟರ್. ಪ್ರಶ್ನೆ ಸಂಖ್ಯೆ 10. ವಾಹನಗಳಲ್ಲಿ ಹಿನ್ನೋಟಕ್ಕಾಗಿ ಬಳಸುವ ದರ್ಪಣ. ಆಪ್ಷನ್ ಎ ಪೀನ ದರ್ಪಣ, ಆಪ್ಷನ್ ಬಿ ಸಮತಲ ದರ್ಪಣ, ಆಪ್ಷನ್ ಸಿ ನಿಮ್ನ ದರ್ಪಣ, ಆಪ್ಷನ್ ಡಿ ಸಮತಲ ಪೀನ ದರ್ಪಣ. ಸರಿ ಉತ್ತರ ಆಪ್ಷನ್ ಎ ಪೀನ ದರ್ಪಣ. ಪ್ರಶ್ನೆ ಸಂಖ್ಯೆ 11. ಒಂದು ದರ್ಪಣದ ವಕ್ರತಾ ತ್ರಿಜ್ಯವು 20 ಸೆಂಟಿಮೀಟರ್ ಆದರೆ ಅದರ ಸಂಗಮ ದೂರ. ಆಪ್ಷನ್ ಎ 5 ಸೆಂಟಿಮೀಟರ್, ಆಪ್ಷನ್ ಬಿ 10 ಸೆಂಟಿಮೀಟರ್, ಆಪ್ಷನ್ ಸಿ 20 ಸೆಂಟಿಮೀಟರ್, ಆಪ್ಷನ್ ಡಿ 40 ಸೆಂಟಿಮೀಟರ್. ಸರಿ ಉತ್ತರ ಆಪ್ಷನ್ ಬಿ 10 ಸೆಂಟಿಮೀಟರ್. ಪ್ರಶ್ನೆ ಸಂಖ್ಯೆ 12. ಇವುಗಳಲ್ಲಿ ಯಾವುದು ಸಮತಲ ದರ್ಪಣಕ್ಕೆ ಸಂಬಂಧಪಟ್ಟ ಸರಿಯಾದ ಹೇಳಿಕೆಯಲ್ಲ? ಆಪ್ಷನ್ ಎ ಪ್ರತಿಬಿಂಬದ ದೂರವು ವಸ್ತುವಿನ ದೂರದಷ್ಟೇ ಇರುತ್ತದೆ, ಆಪ್ಷನ್ ಬಿ ಪ್ರತಿಬಿಂಬವು ಪಾರ್ಶ್ವಪಲ್ಲಟ ಹೊಂದಿರುತ್ತದೆ, ಆಪ್ಷನ್ ಸಿ ಪ್ರತಿಬಿಂಬವು ಯಾವಾಗಲೂ ಮಿಥ್ಯ ಮತ್ತು ನೇರ, ಆಪ್ಷನ್ ಡಿ ಪ್ರತಿಬಿಂಬವು ಯಾವಾಗಲೂ ಸತ್ಯ ಮತ್ತು ನೇರವಾಗಿರುತ್ತದೆ. ಸರಿ ಉತ್ತರ ಆಪ್ಷನ್ ಡಿ ಪ್ರತಿಬಿಂಬವು ಯಾವಾಗಲೂ ಸತ್ಯ ಮತ್ತು ನೇರವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 13. ಸಂಗಮ ದೂರ ಎಂದರೆ? ಆಪ್ಷನ್ ಎ ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರ, ಆಪ್ಷನ್ ಬಿ ಮಸೂರದ ಪ್ರಧಾನ ಸಂಗಮ ಮತ್ತು ವಕ್ರತಾ ತ್ರಿಜ್ಯಗಳ ನಡುವಿನ ದೂರ, ಆಪ್ಷನ್ ಸಿ ವಕ್ರತಾ ಕೇಂದ್ರ ಮತ್ತು ವಕ್ರತಾ ತ್ರಿಜ್ಯಗಳ ನಡುವಿನ ದೂರ, ಆಪ್ಷನ್ ಡಿ ವಕ್ರತಾ ಕೇಂದ್ರ ಮತ್ತು ಧ್ರುವಗಳ ನಡುವಿನ ದೂರ. ಸರಿ ಉತ್ತರ ಆಪ್ಷನ್ ಎ ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರ. ಪ್ರಶ್ನೆ ಸಂಖ್ಯೆ 14. ಪೀನ ಮಸೂರದಿಂದ ಸಮಾನ ಗಾತ್ರದ ಪ್ರತಿಬಿಂಬ ಪಡೆಯಬೇಕಾದರೆ ವಸ್ತುವನ್ನು ಇಡಬೇಕಾದ ಸ್ಥಾನ. ಆಪ್ಷನ್ ಎ ಅನಂತ ದೂರದಲ್ಲಿ, ಆಪ್ಷನ್ ಬಿ 2f1 ಗಿಂತ ದೂರದಲ್ಲಿ, ಆಪ್ಷನ್ ಸಿ 2f1 ನಲ್ಲಿ, ಆಪ್ಷನ್ ಡಿ f1 ಮತ್ತು 2f1 ಗಳ ಮಧ್ಯೆ. ಸರಿ ಉತ್ತರ ಆಪ್ಷನ್ ಸಿ 2f1 ನಲ್ಲಿ. ಪ್ರಶ್ನೆ ಸಂಖ್ಯೆ 15. ಇವುಗಳಲ್ಲಿ ಸರಿಯಾದ ಜೋಡಿ. ಆಪ್ಷನ್ ಎ ಯು ಪ್ರತಿಬಿಂಬದ ದೂರ, ಆಪ್ಷನ್ ಬಿ ಎಫ್ ಪ್ರಧಾನ ಸಂಗಮ, ಆಪ್ಷನ್ ಸಿ ವಿ ವಸ್ತುವಿನ ದೂರ, ಆಪ್ಷನ್ ಡಿ ಆರ್ ವಕ್ರತಾ ತ್ರಿಜ್ಯ, ಆಪ್ಷನ್
ಆಪ್ಷನ್ ಡಿ ಕ್ಯಾಪಿಟಲ್ ಆರ್ ವಕ್ರತಾ ತ್ರಿಜ್ಯ. ಪ್ರಶ್ನೆ ಸಂಖ್ಯೆ 16. ನಿಮ್ನ ಅಥವಾ ಪೀನ ದರ್ಪಣದಲ್ಲಿ ವಸ್ತುವಿನ ದೂರ ಯಾವಾಗಲೂ ಆಪ್ಷನ್ ಎ ಋಣಾತ್ಮಕ, ಆಪ್ಷನ್ ಬಿ ಧನಾತ್ಮಕ, ಆಪ್ಷನ್ ಸಿ 0, ಆಪ್ಷನ್ ಡಿ ಯಾವುದು ಅಲ್ಲ. ಸರಿ ಉತ್ತರ ಆಪ್ಷನ್ ಎ ಋಣಾತ್ಮಕ. ಪ್ರಶ್ನೆ ಸಂಖ್ಯೆ 17. ಒಬ್ಬ ವೈದ್ಯರು -0.5 ಡಿ ಸಾಮರ್ಥ್ಯವನ್ನ ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಈ ಮಸೂರದ ಸಂಗಮ ದೂರ ಮತ್ತು ವಿಧ. ಆಪ್ಷನ್ ಎ -2 ಮೀಟರ್ ಮತ್ತು ನಿಮ್ನ ಮಸೂರ, ಆಪ್ಷನ್ ಬಿ +2 ಮೀಟರ್ ಮತ್ತು ಪೀನ ಮಸೂರ, ಆಪ್ಷನ್ ಸಿ +2 ಮೀಟರ್ ಮತ್ತು ನಿಮ್ನ ಮಸೂರ, ಆಪ್ಷನ್ ಡಿ -2 ಮೀಟರ್ ಮತ್ತು ಪೀನ ಮಸೂರ. ಸರಿ ಉತ್ತರ ಆಪ್ಷನ್ ಎ -2 ಮೀಟರ್ ಮತ್ತು ನಿಮ್ನ ಮಸೂರ. ಪ್ರಶ್ನೆ ಸಂಖ್ಯೆ 18. ವಸ್ತುವನ್ನು ಪೀನ ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರ. ಆಪ್ಷನ್ ಎ ಮಿಥ್ಯ ನೇರ ಮತ್ತು ದೊಡ್ಡದು, ಆಪ್ಷನ್ ಬಿ ಸತ್ಯ ತಲೆಕೆಳಗಾದ ಮತ್ತು ಚಿಕ್ಕದು, ಆಪ್ಷನ್ ಸಿ ಮಿಥ್ಯ ತಲೆಕೆಳಗಾದ ಮತ್ತು ಚಿಕ್ಕದು, ಆಪ್ಷನ್ ಡಿ ಸತ್ಯ ತಲೆಕೆಳಗಾದ ಮತ್ತು ದೊಡ್ಡದು, ಆಪ್ಷನ್ ಡಿ ಸತ್ಯ ತಲೆಕೆಳಗಾದ ಮತ್ತು ದೊಡ್ಡದು. ಸರಿ ಉತ್ತರ ಆಪ್ಷನ್ ಎ ಮಿಥ್ಯ ನೇರ ಮತ್ತು ದೊಡ್ಡದು. ಪ್ರಶ್ನೆ ಸಂಖ್ಯೆ 19. ಒಂದು ಮಸೂರದ ವಸ್ತು ದೂರ ಮತ್ತು ಪ್ರತಿಬಿಂಬದ ದೂರಗಳು ಕ್ರಮವಾಗಿ -60 ಸೆಂಟಿಮೀಟರ್ ಮತ್ತು -20 ಸೆಂಟಿಮೀಟರ್ ಆದರೆ ಮಸೂರದ ವರ್ಧನೆ. ಆಪ್ಷನ್ ಎ -0.33, ಆಪ್ಷನ್ ಬಿ +3.0, ಆಪ್ಷನ್ ಸಿ +0.33, ಆಪ್ಷನ್ ಡಿ +4.0. ಸರಿ ಉತ್ತರ ಆಪ್ಷನ್ ಡಿ +4.0. ಪ್ರಶ್ನೆ ಸಂಖ್ಯೆ 20. ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ದ್ರವ್ಯ ಮಾಧ್ಯಮ ಪಿ ನ ವಕ್ರೀಭವನ ಸೂಚ್ಯಂಕ 1.52, ದ್ರವ್ಯ ಮಾಧ್ಯಮ ಕ್ಯೂ ನ ವಕ್ರೀಭವನ ಸೂಚ್ಯಂಕ 1.44, ದ್ರವ್ಯ ಮಾಧ್ಯಮ ಆರ್ ನ ವಕ್ರೀಭವನ ಸೂಚ್ಯಂಕ 2.42, ದ್ರವ್ಯ ಮಾಧ್ಯಮ ಎಸ್ ನ ವಕ್ರೀಭವನ ಸೂಚ್ಯಂಕ 1.33. ಯಾವ ದ್ರವ್ಯ ಮಾಧ್ಯಮದಲ್ಲಿ ಬೆಳಕಿನ ವೇಗ ಅತ್ಯಂತ ಹೆಚ್ಚು? ಆಪ್ಷನ್ ಎ ಕ್ಯೂ, ಆಪ್ಷನ್ ಬಿ ಎಸ್, ಆಪ್ಷನ್ ಸಿ ಆರ್, ಆಪ್ಷನ್ ಡಿ ಪಿ. ಸರಿ ಉತ್ತರ ಆಪ್ಷನ್ ಬಿ ಎಸ್. ಪ್ರಶ್ನೆ ಸಂಖ್ಯೆ 21. ನಿಮ್ನ ಮಸೂರದ ಒಂದು ಗುಣ ಇದು. ಆಪ್ಷನ್ ಎ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ, ಆಪ್ಷನ್ ಬಿ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ, ಆಪ್ಷನ್ ಸಿ ಅಂಚುಗಳಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪವಾಗಿರುತ್ತದೆ, ಆಪ್ಷನ್ ಡಿ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಸರಿ ಉತ್ತರ ಆಪ್ಷನ್ ಎ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಪ್ರಶ್ನೆ ಸಂಖ್ಯೆ 22. ಕೆಲವು ಮಾಧ್ಯಮಗಳ ವಕ್ರಿಮ ಸೂಚ್ಯಾಂಕವನ್ನು ನೀಡಲಾಗಿದೆ. ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗವು ಕನಿಷ್ಠ ಮತ್ತು ಗರಿಷ್ಠವಾಗಿ ಹೊಂದಿದೆ? ಮಾಧ್ಯಮ ಕೆ ನ ವಕ್ರಿಮ ಸೂಚ್ಯಾಂಕ 1.62, ಮಾಧ್ಯಮ ಎಲ್ ನ ವಕ್ರಿಮ ಸೂಚ್ಯಾಂಕ 1.81, ಮಾಧ್ಯಮ ಎಂ ನ ವಕ್ರಿಮ ಸೂಚ್ಯಾಂಕ 1.94, ಮಾಧ್ಯಮ ಎನ್ ನ ವಕ್ರಿಮ ಸೂಚ್ಯಾಂಕ 2.43. ಆಪ್ಷನ್ ಎ ಕೆ ಕನಿಷ್ಠ ಎನ್ ಗರಿಷ್ಠ, ಆಪ್ಷನ್ ಬಿ ಎಂ ಕನಿಷ್ಠ ಎನ್ ಗರಿಷ್ಠ, ಆಪ್ಷನ್ ಸಿ ಎನ್ ಕನಿಷ್ಠ ಕೆ ಗರಿಷ್ಠ, ಆಪ್ಷನ್ ಡಿ ಕೆ ಕನಿಷ್ಠ ಎಂ ಗರಿಷ್ಠ. ಸರಿ ಉತ್ತರ ಆಪ್ಷನ್ ಸಿ ಎನ್ ಕನಿಷ್ಠ ಕೆ ಗರಿಷ್ಠ. ಪ್ರಶ್ನೆ ಸಂಖ್ಯೆ 23. ಚಿತ್ರದಲ್ಲಿ ನಿರ್ಗಮ ಕಿರಣವನ್ನು ಗುರುತಿಸಿ. ಚಿತ್ರವನ್ನು ವೀಕ್ಷಿಸಿ. ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನ ಉಂಟಾಗುವ ಚಿತ್ರವನ್ನು ವೀಕ್ಷಿಸಿ. ಆಪ್ಷನ್ ಎ ಸಿ ಡಿ, ಆಪ್ಷನ್ ಬಿ ಬಿ ಸಿ, ಆಪ್ಷನ್ ಸಿ ಎ ಬಿ, ಆಪ್ಷನ್ ಡಿ ಐ. ಸರಿ ಉತ್ತರ ಆಪ್ಷನ್ ಎ ಸಿ ಡಿ. ಸೆಕೆಂಡ್ ಮೈನ್ 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಬೆಳಕಿನ ಕಿರಣ ಎಂದರೇನು? ಬೆಳಕು ಚಲಿಸುವ ಸರಳ ರೇಖೀಯ ಪಥವನ್ನು ಬೆಳಕಿನ ಕಿರಣ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 2. ಬೆಳಕಿನ ಪ್ರತಿಫಲನ ಎಂದರೇನು? ಬೆಳಕಿನ ಕಿರಣವು ಒಂದು ಮೇಲ್ಮೈಗೆ ತಾಗಿ ಮರಳಿ ಅದೇ ಮಾಧ್ಯಮದಲ್ಲಿ ಚಲಿಸುವ ವಿದ್ಯಮಾನಕ್ಕೆ ಬೆಳಕಿನ ಪ್ರತಿಫಲನ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 3. ನಿಮ್ನ ದರ್ಪಣ ಎಂದರೇನು? ಗೋಲೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿದ್ದರೆ ಅದನ್ನು ನಿಮ್ನ ದರ್ಪಣ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 4. ಪೀನ ದರ್ಪಣ ಎಂದರೇನು? ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿದ್ದರೆ ಅದನ್ನು ಪೀನ ದರ್ಪಣ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 5. ಪೀನ ದರ್ಪಣವನ್ನು ಸಾಮಾನ್ಯವಾಗಿ ವಾಹನಗಳಲ್ಲಿ ಹಿನ್ನೋಟ ದರ್ಪಣವಾಗಿ ಬಳಸುತ್ತಾರೆ, ಏಕೆ? ಉತ್ತರ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತದೆ. ಹೊರ ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರುವುದರಿಂದ ದೃಷ್ಟಿ ಕ್ಷೇತ್ರವು ಬಹಳ ಅಧಿಕವಾಗಿರುತ್ತದೆ. ಚಿಕ್ಕದಾದ ನೇರ ಮತ್ತು ಮಿಥ್ಯ ಪ್ರತಿಬಿಂಬ ಉಂಟಾಗುತ್ತದೆ. ಪ್ರಶ್ನೆ ಸಂಖ್ಯೆ 6. ದರ್ಪಣದ ಧ್ರುವ ಎಂದರೇನು? ಇದನ್ನು ಯಾವ ಅಕ್ಷರದಿಂದ ಸೂಚಿಸುತ್ತಾರೆ? ಗೋಳೀಯ ದರ್ಪಣದ ಮಧ್ಯ ಬಿಂದು ಅಥವಾ ಕೇಂದ್ರ ಬಿಂದುವನ್ನು ದರ್ಪಣ ಧ್ರುವ ಎನ್ನುತ್ತೇವೆ. ದರ್ಪಣ ಧ್ರುವವನ್ನು ಪಿ ಎಂಬ ಅಕ್ಷರದಿಂದ ಸೂಚಿಸುತ್ತಾರೆ. ಪ್ರಶ್ನೆ ಸಂಖ್ಯೆ 7. ದರ್ಪಣದ ವಕ್ರತಾ ಕೇಂದ್ರ ಎಂದರೇನು? ಇದನ್ನು ಯಾವ ಅಕ್ಷರದಿಂದ ಗುರುತಿಸುತ್ತಾರೆ? ಉತ್ತರ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ. ಈ ಗೋಳವು ಕೇಂದ್ರವನ್ನು ಹೊಂದಿದೆ. ಈ ಕೇಂದ್ರ ಬಿಂದುವನ್ನು ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಎನ್ನುತ್ತೇವೆ. ಇದನ್ನು ಸಿ ಎಂಬ ಅಕ್ಷರದಿಂದ ಗುರುತಿಸುತ್ತೇವೆ. ಅಥವಾ ಗೋಳೀಯ ದರ್ಪಣದ ಮಧ್ಯ ಬಿಂದುವನ್ನು ದರ್ಪಣದ ವಕ್ರತಾ ಕೇಂದ್ರ ಎನ್ನುತ್ತೇವೆ. ಇದನ್ನು ಸಿ ಎಂಬ ಅಕ್ಷರದಿಂದ ಗುರುತಿಸುತ್ತಾರೆ. ಪ್ರಶ್ನೆ ಸಂಖ್ಯೆ 8. ದರ್ಪಣದ ವಕ್ರತಾ ತ್ರಿಜ್ಯ ಎಂದರೇನು? ಇದನ್ನು ಯಾವ ಅಕ್ಷರದಿಂದ ಪ್ರತಿನಿಧಿಸುವರು?
ಉತ್ತರ ಗೋಳೀಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನು ಹೊಂದಿರುವ ಗೋಳದ ತ್ರಿಜ್ಯವನ್ನು ದರ್ಪಣದ ವಕ್ರತಾ ತ್ರಿಜ್ಯ ಎನ್ನುತ್ತೇವೆ. ಇದನ್ನು ಆರ್ ಎಂಬ ಅಕ್ಷರದಿಂದ ಪ್ರತಿನಿಧಿಸುವರು. ಪ್ರಶ್ನೆ ಸಂಖ್ಯೆ 9 ಪ್ರಧಾನಾಕ್ಷ ಎಂದರೇನು? ಉತ್ತರ ಗೋಳೀಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ಧ್ರುವದ ಮೂಲಕ ಹಾದು ಹೋಗುವ ಕಾಲ್ಪನಿಕ ಸರಳ ರೇಖೆಯನ್ನು ಪ್ರಧಾನಾಕ್ಷ ಎನ್ನುತ್ತೇವೆ. ಪ್ರಧಾನಾಕ್ಷ ರೇಖೆಯನ್ನು XY ಅಕ್ಷರದಿಂದ ಸೂಚಿಸುತ್ತೇವೆ. ಪ್ರಶ್ನೆ ಸಂಖ್ಯೆ 10 ಪತನ ಕಿರಣ ಎಂದರೇನು? ಪ್ರತಿಫಲಿಸುವ ಮೇಲ್ಮೈನ ಮೇಲೆ ಬೀಳುವ ಬೆಳಕಿನ ಕಿರಣವೇ ಪತನ ಕಿರಣ. ಪ್ರಶ್ನೆ ಸಂಖ್ಯೆ 11 ಪ್ರತಿಫಲನ ಕಿರಣ ಎಂದರೇನು? ಪ್ರತಿಫಲಿಸುವ ಮೇಲ್ಮೈನಿಂದ ಪ್ರತಿಫಲಿಸಲ್ಪಟ್ಟ ಬೆಳಕಿನ ಕಿರಣವೇ ಪ್ರತಿಫಲಿತ ಕಿರಣ. ಪ್ರಶ್ನೆ ಸಂಖ್ಯೆ 12 ನಿಮ್ನ ದರ್ಪಣದ ಸಂಗಮ ಬಿಂದು ಎಂದರೇನು? ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಹಲವಾರು ಕಿರಣಗಳು ನಿಮ್ನ ದರ್ಪಣದ ಮೇಲೆ ಬಿದ್ದು ಅವುಗಳು ಪ್ರತಿಫಲಿಸಿ ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸುತ್ತದೆ. ಈ ಬಿಂದುವನ್ನು ನಿಮ್ನ ದರ್ಪಣದ ಸಂಗಮ ಬಿಂದು ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 13 ಪೀನ ದರ್ಪಣದ ಸಂಗಮ ಬಿಂದು ಎಂದರೇನು? ಪೀನ ದರ್ಪಣದಿಂದ ಪ್ರತಿಫಲಿಸಲ್ಪಟ್ಟ ಕಿರಣಗಳು ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಿಂದ ಬಂದಂತೆ ಭಾಸವಾಗುತ್ತವೆ. ಈ ಬಿಂದುವನ್ನು ಪೀನ ದರ್ಪಣದ ಸಂಗಮ ಬಿಂದು ಎನ್ನುತ್ತೇವೆ. ಇದನ್ನು F ಅಕ್ಷರದಿಂದ ಸೂಚಿಸುವರು. ಪ್ರಶ್ನೆ ಸಂಖ್ಯೆ 14 ಸಂಗಮ ದೂರ ಎಂದರೇನು? ಇದನ್ನು ಯಾವ ಅಕ್ಷರದಿಂದ ಸೂಚಿಸುವರು? ಉತ್ತರ ಗೋಳೀಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರವನ್ನು ಸಂಗಮ ದೂರ ಎನ್ನುತ್ತೇವೆ. ಇದನ್ನು ಸ್ಮಾಲ್ f ಎಂಬ ಅಕ್ಷರದಿಂದ ಸೂಚಿಸುವರು. ಪ್ರಶ್ನೆ ಸಂಖ್ಯೆ 15 ದ್ಯುತಿರಂಧ್ರ ಎಂದರೇನು? ಉತ್ತರ ಗೋಳೀಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ವ್ಯಾಸವನ್ನು ದ್ಯುತಿರಂಧ್ರ ಎನ್ನುತ್ತೇವೆ. MN ದೂರವು ದ್ಯುತಿರಂಧ್ರವನ್ನು ಪ್ರತಿನಿಧಿಸುತ್ತದೆ. ಪ್ರಶ್ನೆ ಸಂಖ್ಯೆ 16 ನಿಮ್ನ ದರ್ಪಣದ ಉಪಯೋಗಗಳನ್ನು ತಿಳಿಸಿ. ಉತ್ತರ ಟಾರ್ಚ್ಗಳಲ್ಲಿ ಬಳಸುತ್ತಾರೆ, ತಪಾಸಣಾ ದೀಪ ಮತ್ತು ವಾಹನಗಳ ಮುಂಭಾಗದ ದೀಪಗಳಲ್ಲಿ ಬಳಸುತ್ತಾರೆ, ಕ್ಷೌರ ದರ್ಪಣಗಳಲ್ಲಿ ಸಾಮಾನ್ಯವಾಗಿ ಬಳಸುತ್ತಾರೆ, ದಂತ ವೈದ್ಯರು ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬಗಳನ್ನು ಪಡೆಯಲು ಬಳಸುತ್ತಾರೆ, ಸೌರ ಕುಲುಮೆಗಳಲ್ಲಿ ಬಳಸುತ್ತಾರೆ. ಪ್ರಶ್ನೆ ಸಂಖ್ಯೆ 17 ಇವುಗಳಿಗೆ ವೈಜ್ಞಾನಿಕ ಕಾರಣ ಕೊಡಿ. ಪ್ರಶ್ನೆ ಎ ವಾಹನಗಳ ಮುಂಭಾಗದ ದೀಪಗಳಲ್ಲಿ ನಿಮ್ನ ದರ್ಪಣಗಳನ್ನು ಬಳಸುತ್ತಾರೆ. ಉತ್ತರ ಏಕೆಂದರೆ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜವನ್ನು ಪಡೆಯಲು ಬಳಸುತ್ತಾರೆ. ಪ್ರಶ್ನೆ ಬಿ ನಿಮ್ನ ದರ್ಪಣಗಳನ್ನು ಕ್ಷೌರ ದರ್ಪಣಗಳಲ್ಲಿ ಬಳಸುತ್ತಾರೆ. ಉತ್ತರ ಏಕೆಂದರೆ ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು. ಪ್ರಶ್ನೆ ಸಂಖ್ಯೆ 17 ಇವುಗಳಿಗೆ ವೈಜ್ಞಾನಿಕ ಕಾರಣ ಕೊಡಿ. ಉಪಪ್ರಶ್ನೆ ಎ ವಾಹನಗಳ ಮುಂಭಾಗದ ದೀಪಗಳಲ್ಲಿ ನಿಮ್ನ ದರ್ಪಣಗಳನ್ನು ಬಳಸುತ್ತಾರೆ. ಉತ್ತರ ಏಕೆಂದರೆ ಬೆಳಕಿನ ಶಕ್ತಿಶಾಲಿ ಸಮಾಂತರ ಕಿರಣ ಪುಂಜವನ್ನು ಪಡೆಯಲು. ಉಪಪ್ರಶ್ನೆ ಬಿ ನಿಮ್ನ ದರ್ಪಣಗಳನ್ನು ಕ್ಷೌರ ದರ್ಪಣಗಳಲ್ಲಿ ಬಳಸುತ್ತಾರೆ. ಉತ್ತರ ಏಕೆಂದರೆ ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು. ಉಪಪ್ರಶ್ನೆ ಸಿ ದಂತ ವೈದ್ಯರು ನಿಮ್ನ ದರ್ಪಣಗಳನ್ನು ಬಳಸುತ್ತಾರೆ. ಉತ್ತರ ಏಕೆಂದರೆ ರೋಗಿಗಳ ಹಲ್ಲುಗಳ ದೊಡ್ಡ ಪ್ರತಿಬಿಂಬಗಳನ್ನು ಪಡೆಯಲು. ಉಪಪ್ರಶ್ನೆ ಡಿ ಸೌರ ಕುಲುಮೆಗಳಲ್ಲಿ ದೊಡ್ಡ ನಿಮ್ನ ದರ್ಪಣಗಳನ್ನು ಬಳಸುತ್ತಾರೆ. ಉತ್ತರ ಏಕೆಂದರೆ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಿ ಹೆಚ್ಚು ಉಷ್ಣತೆಯನ್ನು ಪಡೆಯಲು. ಪ್ರಶ್ನೆ ಸಂಖ್ಯೆ 18 ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯ ಕ್ಯಾಪಿಟಲ್ ಆರ್ ಮತ್ತು ಸಂಗಮ ದೂರ ಸ್ಮಾಲ್ ಎಫ್ ಗಳ ನಡುವೆ ಇರುವ ಸಂಬಂಧವೇನು? ಉತ್ತರ ಗೋಳೀಯ ದರ್ಪಣಗಳ ವಕ್ರತಾ ತ್ರಿಜ್ಯವು ಅದರ ಸಂಗಮ ದೂರದ 2ರಷ್ಟಕ್ಕೆ ಸಮನಾಗಿರುತ್ತದೆ. ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು 2f. ಪ್ರಶ್ನೆ ಸಂಖ್ಯೆ 19 ಒಂದು ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯವು 20 ಸೆಂಟಿಮೀಟರ್ ಆಗಿದೆ. ಇದರ ಸಂಗಮ ದೂರ ಎಷ್ಟು? ಉತ್ತರ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು 2f, f ಇಸ್ ಈಕ್ವಲ್ ಟು 20/2, f ಇಸ್ ಈಕ್ವಲ್ ಟು 10. ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್. ಪ್ರಶ್ನೆ ಸಂಖ್ಯೆ 20 ಕಾರ್ಟೀಸಿಯನ್ ಸಾಂಪ್ರದಾಯಿಕ ಸಂಕೇತಗಳು ಎಂದರೇನು? ಉತ್ತರ ಗೋಳೀಯ ದರ್ಪಣಗಳಲ್ಲಿ ಬೆಳಕಿನ ಪ್ರತಿಫಲನದ ಕುರಿತು ಅಭ್ಯಾಸ ಮಾಡುವಾಗ ಅನುಸರಿಸಬೇಕಾದ ಸಂಕೇತಗಳನ್ನು ಕಾರ್ಟೀಸಿಯನ್ ಸಾಂಪ್ರದಾಯಿಕ ಸಂಕೇತಗಳು ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 21 ದರ್ಪಣದ ಸೂತ್ರ ಬರೆದು ಅದರ ಪ್ರತೀಕಗಳನ್ನು ಹೆಸರಿಸಿ. ಉತ್ತರ ದರ್ಪಣದ ಸೂತ್ರ 1/v + 1/u is equal to 1/f. v ಪ್ರತಿಬಿಂಬದ ದೂರ, u ವಸ್ತುವಿನ ದೂರ, f ಸಂಗಮ ದೂರ. ಪ್ರಶ್ನೆ ಸಂಖ್ಯೆ 22 ನೀರು ತುಂಬಿರುವ ತೊಟ್ಟಿಯ ತಳಭಾಗವು ಮೇಲೆ ಬಂದಂತೆ ಕಾಣುತ್ತದೆ ಏಕೆ? ಉತ್ತರ ಬೆಳಕಿನ ವಕ್ರೀಭವನ ಉಂಟಾಗುವುದೇ ಕಾರಣವಾಗಿದೆ. ಪ್ರಶ್ನೆ ಸಂಖ್ಯೆ 23 ಗೋಳೀಯ ದರ್ಪಣದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಉತ್ತರ ವರ್ಧನೆ ಇಸ್ ಈಕ್ವಲ್ ಟು ಪ್ರತಿಬಿಂಬದ ಎತ್ತರ ಓವರ್ ವಸ್ತುವಿನ ಎತ್ತರ. ಸ್ಮಾಲ್ m ಇಸ್ ಈಕ್ವಲ್ ಟು h'/h ಅಥವಾ m ಇಸ್ ಈಕ್ವಲ್ ಟು -v/u. ಪ್ರಶ್ನೆ ಸಂಖ್ಯೆ 22 ನಿರ್ವಾತ ಪ್ರದೇಶದಲ್ಲಿ ಬೆಳಕಿನ ವೇಗ ಎಷ್ಟು? ಉತ್ತರ ನಿರ್ವಾತ ಪ್ರದೇಶದಲ್ಲಿ ಬೆಳಕಿನ ವೇಗ 3 × 10⁸ ಮೀಟರ್/ಸೆಕೆಂಡ್, ಅಂದರೆ 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ದೂರ. ಪ್ರಶ್ನೆ ಸಂಖ್ಯೆ 23 ಬೆಳಕಿನ ವಕ್ರೀಭವನ ಎಂದರೇನು? ಉತ್ತರ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಬದಲಾಗುತ್ತದೆ. ಈ ವಿದ್ಯಮಾನವನ್ನು ಬೆಳಕಿನ ವಕ್ರೀಭವನ ಎನ್ನುತ್ತೇವೆ. ಅಥವಾ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸಿದಾಗ ತನ್ನ ಪಥವನ್ನು ಬದಲಾಯಿಸಿಕೊಳ್ಳುವ ವಿದ್ಯಮಾನಕ್ಕೆ ಬೆಳಕಿನ ವಕ್ರೀಭವನ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 24 ಮಸೂರ ಎಂದರೇನು? ಉತ್ತರ ಒಂದು ಅಥವಾ ಎರಡು ಗೋಳೀಯ ಮೇಲ್ಮೈಗಳನ್ನು ಹೊಂದಿರುವ
ಪಾರದರ್ಶಕ ವಸ್ತುವನ್ನು ಮಸೂರ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 25 ಪೀನ ಮಸೂರ ಎಂದರೇನು? ಉತ್ತರ ಅಂಚಿನಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪನಾಗಿದ್ದರೆ ಅಂತಹ ಮಸೂರವನ್ನು ಪೀನ ಮಸೂರ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 26 ನಿಮ್ನ ಮಸೂರ ಎಂದರೇನು? ಉತ್ತರ ಅಂಚಿನಲ್ಲಿ ದಪ್ಪನಾಗಿದ್ದು ಮಧ್ಯದಲ್ಲಿ ತೆಳುವಾಗಿದ್ದರೆ ಅಂತಹ ಮಸೂರವನ್ನು ನಿಮ್ನ ಮಸೂರ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 27 ಯಾವಾಗಲೂ ಮಿಥ್ಯಾ ನೇರ ಪ್ರತಿಬಿಂಬವನ್ನು ಉಂಟು ಮಾಡುವ ಮಸೂರ ಯಾವುದು? ಉತ್ತರ ನಿಮ್ನ ಮಸೂರ. ಪ್ರಶ್ನೆ ಸಂಖ್ಯೆ 28 ನೀರು ತುಂಬಿರುವ ತೊಟ್ಟಿಯ ತಳಭಾಗವು ಮೇಲೆ ಬಂದಂತೆ ಕಾಣುತ್ತದೆ ಏಕೆ? ಉತ್ತರ ಬೆಳಕಿನ ವಕ್ರೀಭವನ ಉಂಟಾಗುವುದೇ ಕಾರಣವಾಗಿದೆ. ಪ್ರಶ್ನೆ ಸಂಖ್ಯೆ 29 ಪತನ ಕೋನ ಎಂದರೇನು? ಉತ್ತರ ಪತನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ವಕ್ರೀಭವನಗೊಳ್ಳುವ ಮೇಲ್ಮೈಗೆ ಎಳೆದ ಲಂಬಗಳ ನಡುವಿನ ಕೋನವನ್ನು ಪತನ ಕೋನ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 9 ಪ್ರತಿಫಲನ ಕೋನ ಎಂದರೇನು? ಉತ್ತರ ಪ್ರತಿಫಲಿತ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ವಕ್ರೀಭವನಗೊಳ್ಳುವ ಮೇಲ್ಮೈಗೆ ಎಳೆದ ಲಂಬಗಳ ನಡುವಿನ ಕೋನವನ್ನು ಪ್ರತಿಫಲಿತ ಕೋನ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 30 ಸಂಗಮ ದೂರ ಎಂದರೇನು? ಇದನ್ನು ಯಾವ ಅಕ್ಷರದಿಂದ ಸೂಚಿಸುವರು? ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರವನ್ನು ಸಂಗಮ ದೂರ ಎನ್ನುತ್ತೇವೆ. ಇದನ್ನು ಸ್ಮಾಲ್ ಎಫ್ ಎಂಬ ಅಕ್ಷರದಿಂದ ಸೂಚಿಸುತ್ತೇವೆ. ಪ್ರಶ್ನೆ ಸಂಖ್ಯೆ 31 ಪೀನ ಮಸೂರದ ಪ್ರಧಾನ ಸಂಗಮ ಎಂದರೇನು? ಉತ್ತರ ಪೀನ ಮಸೂರದ ಮೇಲೆ ಪ್ರಧಾನಾಕ್ಷಕ್ಕೆ ಸಮಾಂತರವಾಗಿ ಬೀಳುವ ಬೆಳಕಿನ ಕಿರಣಗಳು ಮಸೂರದಿಂದ ವಕ್ರೀಭವಿಸಿದ ನಂತರ ಪ್ರಧಾನಾಕ್ಷದ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತವೆ. ಪ್ರಧಾನಾಕ್ಷದ ಈ ಬಿಂದುವನ್ನು ಪೀನ ಮಸೂರದ ಪ್ರಧಾನ ಸಂಗಮ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 32 ಮಸೂರದ ಸೂತ್ರ ಬರೆಯಿರಿ. ಮಸೂರದ ಸೂತ್ರ 1/f = 1/v - 1/u. ಸ್ಮಾಲ್ ಎಫ್ ಸಂಗಮ ದೂರವನ್ನು ಸೂಚಿಸುತ್ತದೆ, ಸ್ಮಾಲ್ ವಿ ಪ್ರತಿಬಿಂಬದ ದೂರವನ್ನು ಸೂಚಿಸುತ್ತದೆ, ಸ್ಮಾಲ್ ಯು ವಸ್ತುವಿನ ದೂರವನ್ನು ಸೂಚಿಸುತ್ತದೆ. ಪ್ರಶ್ನೆ ಸಂಖ್ಯೆ 33 ದ್ಯುತಿರಂಧ್ರ ಎಂದರೇನು? ಉತ್ತರ ಗೋಳೀಯ ಮಸೂರದ ವೃತ್ತಾಕಾರ ಸೀಮಾರೇಖೆಯ ವ್ಯಾಸವನ್ನು ಅದರ ದ್ಯುತಿರಂಧ್ರ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 34 ವರ್ಧನೆ ಎಂದರೇನು? ಇದನ್ನು ಯಾವ ಅಕ್ಷರದಿಂದ ಸೂಚಿಸುತ್ತಾರೆ? ಉತ್ತರ ವಸ್ತುವಿನ ಗಾತ್ರ ಮತ್ತು ಪ್ರತಿಬಿಂಬದ ಗಾತ್ರಗಳ ನಡುವಿನ ಅನುಪಾತವನ್ನು ವರ್ಧನೆ ಎನ್ನುತ್ತೇವೆ. ಇದನ್ನು ಸ್ಮಾಲ್ ಎಂ ಅಕ್ಷರದಿಂದ ಸೂಚಿಸುತ್ತೇವೆ. ಪ್ರಶ್ನೆ ಸಂಖ್ಯೆ 35 ವರ್ಧನೆಯನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. ವರ್ಧನೆಯ ಸೂತ್ರ m = v/u. ಸ್ಮಾಲ್ ಎಂ ವರ್ಧನೆಯನ್ನು ಸೂಚಿಸುತ್ತದೆ, ಸ್ಮಾಲ್ ವಿ ಪ್ರತಿಬಿಂಬದ ಎತ್ತರವನ್ನು ಸೂಚಿಸುತ್ತದೆ, ಸ್ಮಾಲ್ ಯು ವಸ್ತುವಿನ ಎತ್ತರವನ್ನು ಸೂಚಿಸುತ್ತದೆ. ಪ್ರಶ್ನೆ ಸಂಖ್ಯೆ 36 ಒಂದು ಗೋಳೀಯ ಮಸೂರದ ವಕ್ರತಾ ತ್ರಿಜ್ಯವು 20 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಅದರ ಸಂಗಮ ದೂರ ಎಷ್ಟು? ಉತ್ತರ ಕ್ಯಾಪಿಟಲ್ R = 2f, f = r/2, f = 20/2, f = 10, f = 10 ಸೆಂಟಿಮೀಟರ್. ಪ್ರಶ್ನೆ ಸಂಖ್ಯೆ 37 ಒಂದು ಗೋಳೀಯ ಮಸೂರದ ಸಂಗಮ ದೂರವು 16 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಅದರ ವಕ್ರತಾ ತ್ರಿಜ್ಯ ಎಷ್ಟು? ಕ್ಯಾಪಿಟಲ್ R = 2f, ಕ್ಯಾಪಿಟಲ್ R = 2 × 16, r = 32, r = 32 ಸೆಂಟಿಮೀಟರ್. ಪ್ರಶ್ನೆ ಸಂಖ್ಯೆ 38 ಮಸೂರದ ಸಾಮರ್ಥ್ಯ ಎಂದರೇನು? ಉತ್ತರ ಮಸೂರದ ಮೂಲಕ ಬೆಳಕಿನ ಕಿರಣಗಳು ಕೇಂದ್ರೀಕರಿಸುವ ಅಥವಾ ವಿಕೇಂದ್ರೀಕರಿಸುವ ಮಟ್ಟವನ್ನು ಮಸೂರದ ಸಾಮರ್ಥ್ಯ ಎನ್ನುತ್ತೇವೆ. ಅಥವಾ ಮಸೂರದ ಸಾಮರ್ಥ್ಯವು ಅದರ ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಪ್ರಶ್ನೆ ಸಂಖ್ಯೆ 39 ಮಸೂರದ ಸಾಮರ್ಥ್ಯದ SI ಏಕಮಾನವನ್ನು ತಿಳಿಸಿ. ಉತ್ತರ ಮಸೂರದ ಸಾಮರ್ಥ್ಯದ SI ಏಕಮಾನ ಡಯಾಪ್ಟರ್. ಸಂಗಮ ದೂರವನ್ನು ಮೀಟರ್ನಲ್ಲಿ ವ್ಯಕ್ತಪಡಿಸುವುದಕ್ಕೆ ಡಯಾಪ್ಟರ್ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 40 ಸಾಮರ್ಥ್ಯವನ್ನು ವ್ಯಕ್ತಪಡಿಸುವ ಮಸೂರದ ಸೂತ್ರ ಬರೆಯಿರಿ. ಮಸೂರದ ಸೂತ್ರ P = 1/f. ಪ್ರಶ್ನೆ ಸಂಖ್ಯೆ 41 ಒಂದು ಮಸೂರದ ಸಂಗಮ ದೂರವು 100 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಅದರ ಸಾಮರ್ಥ್ಯ ಎಷ್ಟು? P = 1/f. ಒಂದು ವೇಳೆ ಸಂಗಮ ದೂರವನ್ನು ಸೆಂಟಿಮೀಟರ್ಗಳಲ್ಲಿ ಕೊಟ್ಟಿದ್ದರೆ 100 ಸೆಂಟಿಮೀಟರ್ = 1 ಮೀಟರ್. P = 100/100. P = 1 ಡಯಾಪ್ಟರ್. P = 1 D. ಅಂದರೆ P = 1 ಡಯಾಪ್ಟರ್. ಪ್ರಶ್ನೆ ಸಂಖ್ಯೆ 42 ವಕ್ರೀಭವನ ಸೂಚ್ಯಾಂಕ ಎಂದರೇನು? ಉತ್ತರ ನಿರ್ವಾತದಲ್ಲಿನ ಬೆಳಕಿನ ವೇಗ ಮತ್ತು ಮಾಧ್ಯಮದಲ್ಲಿನ ಬೆಳಕಿನ ವೇಗದ ನಿಷ್ಪತ್ತಿಯನ್ನು ಮಾಧ್ಯಮದ ವಕ್ರೀಭವನ ಸೂಚ್ಯಾಂಕ ಎನ್ನುತ್ತೇವೆ. ಪ್ರಶ್ನೆ ಸಂಖ್ಯೆ 43 ವಜ್ರದ ವಕ್ರೀಭವನ ಸೂಚ್ಯಾಂಕ 2.42 ಆಗಿದೆ. ಈ ಹೇಳಿಕೆಯ ಅರ್ಥವೇನು? ಉತ್ತರ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದ ಬೆಳಕಿನ ವೇಗಗಳ ಅನುಪಾತ 2.42 ಆಗಿದೆ ಎಂದರ್ಥ. ಪ್ರಶ್ನೆ ಸಂಖ್ಯೆ 44 ಡಯಾಪ್ಟರ್ ಅನ್ನು ವ್ಯಾಖ್ಯಾನಿಸಿ. 1 ಮೀಟರ್ ಸಂಗಮ ದೂರವನ್ನು ಹೊಂದಿರುವ ಮಸೂರದ ಸಾಮರ್ಥ್ಯವೇ 1 ಡಯಾಪ್ಟರ್. ಅಥವಾ ಸಂಗಮ ದೂರವನ್ನು ಮೀಟರ್ನಲ್ಲಿ ವ್ಯಕ್ತಪಡಿಸುವುದಕ್ಕೆ ಡಯಾಪ್ಟರ್ ಎನ್ನುತ್ತೇವೆ. 1 D = per meter. ಪ್ರಶ್ನೆ ಸಂಖ್ಯೆ 45 ಒಂದು ಮಸೂರದ ಸಾಮರ್ಥ್ಯ -2.0 D ಆದಾಗ ಅದು ಯಾವ ವಿಧದ ಮಸೂರವಾಗಿರುತ್ತದೆ? ಉತ್ತರ ನಿಮ್ನ ಮಸೂರ. ಪ್ರಶ್ನೆ ಸಂಖ್ಯೆ 46 ಒಂದು ಮಸೂರದ ಸಾಮರ್ಥ್ಯ +2.0 D ಆದಾಗ ಅದು ಯಾವ ವಿಧದ ಮಸೂರವಾಗಿರುತ್ತದೆ? ಉತ್ತರ ಪೀನ ಮಸೂರ.
ಮಸೂರ. ಪ್ರಶ್ನೆ ಸಂಖ್ಯೆ 47. ಗಾಳಿಯಲ್ಲಿ ಚಲಿಸುತ್ತಿರುವ ಬೆಳಕಿನ ಒಂದು ಕಿರಣವು ಓರೆಯಾಗಿ ನೀರನ್ನು ಪ್ರವೇಶಿಸುತ್ತದೆ. ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುವುದೋ ಅಥವಾ ಲಂಬದಿಂದ ದೂರ ಬಾಗುವುದೋ ಏಕೆ? ಉತ್ತರ: ಲಂಬದ ಕಡೆಗೆ ಬಾಗುತ್ತದೆ. ಏಕೆಂದರೆ ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮದ ಕಡೆಗೆ ಚಲಿಸಿದಾಗ ಬೆಳಕಿನ ವೇಗವು ಕಡಿಮೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 48. ದೃಕ್ ಕೇಂದ್ರ ಎಂದರೇನು? ಉತ್ತರ: ಮಸೂರದ ಕೇಂದ್ರ ಬಿಂದುವನ್ನು ದೃಕ್ ಕೇಂದ್ರ ಎನ್ನುತ್ತೇವೆ. ಥರ್ಡ್ ಮೈನ್ 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ತಿಳಿಸಿ. ಉತ್ತರ: ಬೆಳಕಿನ ಪ್ರತಿಫಲನದ ಮೊದಲನೇ ನಿಯಮ: ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಬೆಳಕಿನ ಪ್ರತಿಫಲನದ ಎರಡನೇ ನಿಯಮ: ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲಿಸುವ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ. ಪ್ರಶ್ನೆ ಸಂಖ್ಯೆ 2. ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬಗಳ ಲಕ್ಷಣಗಳನ್ನು ತಿಳಿಸಿ. ಉತ್ತರ: ಮಿಥ್ಯಾ ಮತ್ತು ನೇರವಾಗಿರುತ್ತದೆ. ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ. ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿರುತ್ತದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬವು ಉಂಟಾಗುತ್ತದೆ. ಪ್ರತಿಬಿಂಬವು ಪಾರ್ಶ್ವ ಪಲಟ ಹೊಂದಿರುತ್ತದೆ. ಪ್ರಶ್ನೆ ಸಂಖ್ಯೆ 3. ಪೀನ ಮಸೂರ ಮತ್ತು ನಿಮ್ನ ಮಸೂರಗಳಿಗಿರುವ ವ್ಯತ್ಯಾಸವೇನು? ಪೀನ ಮಸೂರ ಅಂಚಿನಲ್ಲಿ ತೆಳುವಾಗಿದ್ದು ಮಧ್ಯದಲ್ಲಿ ದಪ್ಪನಾಗಿರುತ್ತದೆ. ನಿಮ್ನ ಮಸೂರ ಅಂಚಿನಲ್ಲಿ ದಪ್ಪನಾಗಿದ್ದು ಮಧ್ಯದಲ್ಲಿ ತೆಳುವಾಗಿರುತ್ತದೆ. ಪೀನ ಮಸೂರ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ನಿಮ್ನ ಮಸೂರ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ. ಪೀನ ಮಸೂರ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ನಿಮ್ನ ಮಸೂರ ಮಿಥ್ಯಾ ಮತ್ತು ನೇರ ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಪೀನ ಮಸೂರದಲ್ಲಿ ಉಂಟಾಗುವ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಬಹುದು. ನಿಮ್ನ ಮಸೂರದಲ್ಲಿ ಉಂಟಾಗುವ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ಪ್ರಶ್ನೆ ಸಂಖ್ಯೆ 4. ಸತ್ಯ ಮತ್ತು ಮಿಥ್ಯಾ ಪ್ರತಿಬಿಂಬಗಳಿಗಿರುವ ವ್ಯತ್ಯಾಸವೇನು? ಸತ್ಯ ಪ್ರತಿಬಿಂಬ ಸತ್ಯ ಮತ್ತು ತಲೆಕೆಳಗಾಗಿರುತ್ತದೆ. ಮಿಥ್ಯಾ ಪ್ರತಿಬಿಂಬ ಮಿಥ್ಯಾ ಮತ್ತು ನೇರವಾಗಿರುತ್ತದೆ. ಸತ್ಯ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಬಹುದು. ಮಿಥ್ಯಾ ಪ್ರತಿಬಿಂಬವನ್ನು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ಪ್ರಶ್ನೆ ಸಂಖ್ಯೆ 5. ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಗಳಿಗಿರುವ ವ್ಯತ್ಯಾಸಗಳೇನು? ನಿಮ್ನ ದರ್ಪಣದಲ್ಲಿ ಬೆಳಕನ್ನು ಪ್ರತಿಫಲಿಸುವ ಮೇಲ್ಮೈ ತಗ್ಗಾಗಿರುತ್ತದೆ. ಪೀನ ದರ್ಪಣದಲ್ಲಿ ಬೆಳಕನ್ನು ಪ್ರತಿಫಲಿಸುವ ಮೇಲ್ಮೈ ಉಬ್ಬಾಗಿರುತ್ತದೆ. ನಿಮ್ನ ದರ್ಪಣದಲ್ಲಿ ವಸ್ತುವಿನ ಪ್ರತಿಬಿಂಬ ವಸ್ತುವು ದರ್ಪಣದಿಂದ ಇರುವ ದೂರಕ್ಕನುಗುಣವಾಗಿ ಚಿಕ್ಕದು, ದೊಡ್ಡದು ಮತ್ತು ಸಮ ಇರುತ್ತದೆ. ಪೀನ ದರ್ಪಣದಲ್ಲಿ ವಸ್ತುವಿನ ಪ್ರತಿಬಿಂಬ ಯಾವಾಗಲೂ ಚಿಕ್ಕದಾಗಿಯೂ ಮತ್ತು ನೇರವಾಗಿಯೂ ಇರುತ್ತದೆ. ನಿಮ್ನ ದರ್ಪಣದಲ್ಲಿ ಸತ್ಯ ಮತ್ತು ಮಿಥ್ಯಾ ಪ್ರತಿಬಿಂಬಗಳು ಉಂಟಾಗುತ್ತವೆ. ಪೀನ ದರ್ಪಣದಲ್ಲಿ ಯಾವಾಗಲೂ ಮಿಥ್ಯಾ ಪ್ರತಿಬಿಂಬ ಉಂಟಾಗುತ್ತದೆ. ನಿಮ್ನ ದರ್ಪಣವನ್ನು ಟಾರ್ಚ್ಗಳಲ್ಲಿ, ತಪಾಸಣಾ ದೀಪ ಮತ್ತು ವಾಹನದ ಮುಂಭಾಗದ ದೀಪಗಳಲ್ಲಿ ಬಳಸುವರು. ಪೀನ ದರ್ಪಣವನ್ನು ವಾಹನಗಳ ಹಿನ್ನೋಟ ದರ್ಪಣದಲ್ಲಿ ಬಳಸುವರು. ಪ್ರಶ್ನೆ ಸಂಖ್ಯೆ 7. ನೀರು ಮತ್ತು ಸೀಮೆ ಎಣ್ಣೆಗಳಲ್ಲಿ ಬೆಳಕಿನ ವೇಗ ಕ್ರಮವಾಗಿ 2.25 × 10⁸ ಮೀಟರ್/ಸೆಕೆಂಡ್ ಮತ್ತು 2.08 × 10⁸ ಮೀಟರ್/ಸೆಕೆಂಡ್ ಆಗಿದೆ. ಇವುಗಳಲ್ಲಿ ಹೆಚ್ಚು ವಕ್ರೀಭವನ ಸೂಚ್ಯಾಂಕ ಹೊಂದಿರುವ ವಸ್ತು ಯಾವುದು? ನಿಮ್ಮ ಉತ್ತರವನ್ನು ಲೆಕ್ಕಾಚಾರದ ಮೂಲಕ ಸಾಧಿಸಿ. ಉತ್ತರ: ವಕ್ರೀಭವನ ಸೂಚ್ಯಾಂಕ ನಿರ್ವಾತದಲ್ಲಿ ಬೆಳಕಿನ ವೇಗ ಓವರ್ ನೀರಿನಲ್ಲಿ ಬೆಳಕಿನ ವೇಗ. ವಕ್ರೀಭವನ ಸೂಚ್ಯಾಂಕ 3 × 10⁸ ಓವರ್ 2.25 × 10⁸. ವಕ್ರೀಭವನ ಸೂಚ್ಯಾಂಕ 1.33. ವಕ್ರೀಭವನ ಸೂಚ್ಯಾಂಕ ನಿರ್ವಾತದಲ್ಲಿ ಬೆಳಕಿನ ವೇಗ ಓವರ್ ಸೀಮೆ ಎಣ್ಣೆಯಲ್ಲಿ ಬೆಳಕಿನ ವೇಗ. ವಕ್ರೀಭವನ ಸೂಚ್ಯಾಂಕ 3 × 10⁸ ಓವರ್ 2.08 × 10⁸. ವಕ್ರೀಭವನ ಸೂಚ್ಯಾಂಕ 1.44. ಆದ್ದರಿಂದ ನೀರಿಗಿಂತ ಸೀಮೆ ಎಣ್ಣೆಯ ವಕ್ರೀಭವನ ಸೂಚ್ಯಾಂಕ ಹೆಚ್ಚು. ಪ್ರಶ್ನೆ ಸಂಖ್ಯೆ 8. ವಕ್ರೀಭವನ ಸೂಚ್ಯಾಂಕ ಎಂದರೇನು? ವಕ್ರೀಭವನ ಸೂಚ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ. ಉತ್ತರ: ನಿರ್ವಾತ ಅಥವಾ ಗಾಳಿಯಲ್ಲಿ ಬೆಳಕಿನ ವೇಗ ಹಾಗೂ ಮಾಧ್ಯಮದಲ್ಲಿನ ಬೆಳಕಿನ ವೇಗದ ಅನುಪಾತವನ್ನು ವಕ್ರೀಭವನ ಸೂಚ್ಯಾಂಕ ಎನ್ನುತ್ತೇವೆ. ಸ್ಮಾಲ್ n ಸ್ಮಾಲ್ c/ಸ್ಮಾಲ್ v. n c/v. ಪ್ರಶ್ನೆ ಸಂಖ್ಯೆ 9. ಒಂದು ನಿಮ್ನ ಮಸೂರದ ಸಂಗಮ ದೂರವು 30 ಸೆಂಟಿಮೀಟರ್ ಆಗಿದೆ. ಮಸೂರದಿಂದ ಪ್ರತಿಬಿಂಬವು 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? ಮಸೂರದ ಸೂತ್ರ 1/v - 1/u = 1/f ಅಥವಾ 1/u = 1/v - 1/f. 1/u = 1/-20 1/-30. 1/u = -1/20 + 1/30. 1/u = -3 + 2/60. 1/u = 1/-60 ಅಥವಾ u = 60 ಸೆಂಟಿಮೀಟರ್. ಲೆಕ್ಕವನ್ನು ಅಭ್ಯಾಸ ಮಾಡಿ ಕಲಿತುಕೊಳ್ಳಿ. ಪ್ರಶ್ನೆ ಸಂಖ್ಯೆ 10. f ಮತ್ತು 2f ನಡುವೆ ವಸ್ತುವನ್ನು ಇರಿಸಿದಾಗ ಪೀನ ಮಸೂರದಲ್ಲಿ ಉಂಟಾಗುವ ಪ್ರತಿಬಿಂಬದ ರೇಖಾಕಿರಣದ ಚಿತ್ರವನ್ನು ಬರೆಯಿರಿ. ರೇಖಾಚಿತ್ರವನ್ನು ಬರೆದು ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 11. ಬೆಳಕಿನ ವಕ್ರೀಭವನದ 2 ನಿಯಮಗಳನ್ನು ನಿರೂಪಿಸಿ. ಬೆಳಕಿನ ವಕ್ರೀಭವನದ ಮೊದಲನೇ ನಿಯಮ: ಪತನ ಕಿರಣ, ಪ್ರತಿಫಲಿತ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ತನ್ನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತವೆ. ಬೆಳಕಿನ ವಕ್ರೀಭವನದ ಎರಡನೇ ನಿಯಮ: ಕೊಟ್ಟಿರುವ ಬೆಳಕಿನ
ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ಪ್ರತಿಫಲನ ಕೋನದ ಸೈನುಗಳ ನಿಷ್ಪತ್ತಿ ಸ್ಥಿರವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 12. ಪೀನ ಮಸೂರದ ಸಹಾಯದಿಂದ ವಸ್ತುವಿನಷ್ಟೇ ಗಾತ್ರದ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬವನ್ನು ಪಡೆಯಬೇಕಾದರೆ ವಸ್ತುವಿನ ಸ್ಥಾನ ಮತ್ತು ಬಿಂಬದ ಸ್ಥಾನವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಉತ್ತರ: ರೇಖಾಚಿತ್ರವನ್ನು ಬರೆದು ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 13. ಮಂಜುಗಡ್ಡೆಯ ವಕ್ರೀಭವನ ಸೂಚ್ಯಾಂಕ 1.31 ಹಾಗೂ ನೀರಿನ ವಕ್ರೀಭವನ ಸೂಚ್ಯಾಂಕ 1.33 ಆಗಿದೆ. ಈ ಎರಡು ಮಾಧ್ಯಮಗಳಲ್ಲಿ ಬೆಳಕು ಯಾವುದರಲ್ಲಿ ವೇಗವಾಗಿ ಚಲಿಸುತ್ತದೆ? ಏಕೆ? ಉತ್ತರ: ಮಂಜುಗಡ್ಡೆಯ ಮೂಲಕ ಬೆಳಕು ವೇಗವಾಗಿ ಚಲಿಸುತ್ತದೆ. ಏಕೆಂದರೆ ಮಂಜುಗಡ್ಡೆಯ ದೃಕ್ ಸಾಂದ್ರತೆ ನೀರಿಗಿಂತ ಕಡಿಮೆ. ಬೆಳಕು ಸಾಂದ್ರ ಮಾಧ್ಯಮಕ್ಕಿಂತ ವಿರಳ ಮಾಧ್ಯಮದಲ್ಲಿ ವೇಗವಾಗಿ ಚಲಿಸುತ್ತದೆ. ಪ್ರಶ್ನೆ ಸಂಖ್ಯೆ 14. ಬೆಳಕಿನ ವಕ್ರೀಭವನ ಸೂಚ್ಯಾಂಕ ಎಂದರೇನು? ವಜ್ರದ ವಕ್ರೀಭವನ ಸೂಚ್ಯಾಂಕ 2.42. ಈ ಹೇಳಿಕೆಯ ಅರ್ಥವೇನು? ಉತ್ತರ: ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ಮಾಧ್ಯಮದಲ್ಲಿನ ಬೆಳಕಿನ ವೇಗಗಳಿಗಿರುವ ಅನುಪಾತವನ್ನು ಬೆಳಕಿನ ವಕ್ರೀಭವನ ಸೂಚ್ಯಾಂಕ ಎನ್ನುತ್ತೇವೆ. ಗಾಳಿಯಲ್ಲಿನ ಬೆಳಕಿನ ವೇಗ ಮತ್ತು ವಜ್ರದಲ್ಲಿನ ಬೆಳಕಿನ ವೇಗಗಳಿಗಿರುವ ಅನುಪಾತ 2:42 ಎಂದರ್ಥ. ಪ್ರಶ್ನೆ ಸಂಖ್ಯೆ 15. ಗೋಳೀಯ ದರ್ಪಣಗಳ ಪ್ರತಿಫಲನದ ಸಾಂಪ್ರದಾಯಿಕ ಸಂಕೇತಗಳನ್ನು ತಿಳಿಸಿ. ಉತ್ತರ: ವಸ್ತುವನ್ನು ಯಾವಾಗಲೂ ದರ್ಪಣದ ಎಡಭಾಗದಲ್ಲಿ ಇಡಲಾಗುತ್ತದೆ. ಪ್ರಧಾನ ಅಕ್ಷಕ್ಕೆ ಸಮಾಂತರವಾಗಿರುವ ಎಲ್ಲಾ ದೂರಗಳನ್ನು ದರ್ಪಣದ ಧ್ರುವದಿಂದ ಅಳೆಯಲಾಗುತ್ತದೆ. ಮೂಲ ಬಿಂದುವಿನ ಬಲಭಾಗದಲ್ಲಿ ಅಳೆಯಲಾದ ಎಲ್ಲಾ ದೂರಗಳನ್ನು ಧನಾತ್ಮಕವಾಗಿ, ಹಾಗೆಯೇ ಮೂಲ ಬಿಂದುವಿನ ಎಡಭಾಗದಲ್ಲಿ ಅಳೆಯಲಾದ ಎಲ್ಲಾ ದೂರಗಳನ್ನು ಋಣಾತ್ಮಕವಾಗಿ ತೆಗೆದುಕೊಳ್ಳಲಾಗುತ್ತದೆ. ಪ್ರಧಾನ ಅಕ್ಷಕ್ಕೆ ಲಂಬವಾಗಿ ಅಥವಾ ಮೇಲಿನ ಕಡೆಗೆ ಅಳೆಯಲಾದ ದೂರಗಳನ್ನು ಧನಾತ್ಮಕವಾಗಿ ತೆಗೆದುಕೊಳ್ಳಲಾಗುತ್ತದೆ. ಪ್ರಧಾನ ಅಕ್ಷಕ್ಕೆ ಲಂಬವಾಗಿ ಅಥವಾ ಕೆಳಗಿನ ಬದಿಯ ಕಡೆಗೆ ಅಳೆಯಲಾಗುವ ದೂರಗಳನ್ನು ಋಣಾತ್ಮಕವಾಗಿ ತೆಗೆದುಕೊಳ್ಳಲಾಗುತ್ತದೆ. ವಸ್ತುವಿನ ದೂರ ಯು ಯಾವಾಗಲೂ ಋಣಾತ್ಮಕವಾಗಿರುತ್ತದೆ. ನಿಮ್ನ ದರ್ಪಣದ ಸಂಗಮ ದೂರ ಎಫ್ ಯಾವಾಗಲೂ ಋಣಾತ್ಮಕವಾಗಿರುತ್ತದೆ. ಪೀನ ದರ್ಪಣದ ಸಂಗಮ ದೂರ ಎಫ್ ಯಾವಾಗಲೂ ಧನಾತ್ಮಕವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 16. 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು? ಉತ್ತರ: ದರ್ಪಣದ ಸೂತ್ರ 1v + 1u = 1f. 1v = 1f - 1u. 1v = 1 - 15 - 1 - 25. 1v = -5 + 3/75. 1v = -2/75. v = 75/-2. v = -37.5 ಸೆಂಟಿಮೀಟರ್. ಲೆಕ್ಕವನ್ನು ಬಿಡಿಸಿ ಅಭ್ಯಾಸ ಮಾಡಿ. ಪರದೆಯನ್ನು ನಿಮ್ನ ದರ್ಪಣದಿಂದ 37.5 ಸೆಂಟಿಮೀಟರ್ ದೂರದಲ್ಲಿ ಇರಿಸಬೇಕು. ಪ್ರಶ್ನೆ ಸಂಖ್ಯೆ 17. ಒಂದು ನಿಮ್ನ ಮಸೂರದ ಸಂಗಮ ದೂರವು 15 ಸೆಂಟಿಮೀಟರ್ ಇದೆ. ಮಸೂರದಿಂದ ಪ್ರತಿಬಿಂಬವು 10 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು? ಮಸೂರದ ಸೂತ್ರ 1v - 1u = 1f. 1u = 1v - 1f. 1u = 1 / -10 - 1 / -15. 1u = -3 + 2/30. 1u = -1/30. u = -30 ಸೆಂಟಿಮೀಟರ್. ವಸ್ತುಗಳನ್ನು ನಿಮ್ನ ಮಸೂರದಿಂದ 30 ಸೆಂಟಿಮೀಟರ್ ದೂರದಲ್ಲಿ ಇಡಬೇಕು. ಪ್ರಶ್ನೆ ಸಂಖ್ಯೆ 18. 15 ಸೆಂಟಿಮೀಟರ್ ಸಂಗಮ ದೂರವನ್ನು ಹೊಂದಿರುವ ನಿಮ್ನ ದರ್ಪಣದ ಮುಂದೆ 25 ಸೆಂಟಿಮೀಟರ್ ದೂರದಲ್ಲಿ ವಸ್ತುವನ್ನು ಇರಿಸಿದೆ. ಸ್ಪಷ್ಟ ಪ್ರತಿಬಿಂಬವನ್ನು ಪಡೆಯಲು ಪರದೆಯನ್ನು ದರ್ಪಣದಿಂದ ಎಷ್ಟು ದೂರದಲ್ಲಿ ಇರಿಸಬೇಕು? ಉತ್ತರ: ದರ್ಪಣದ ಸೂತ್ರ 1v + 1u = 1f. 1v = 1f - 1u. 1v = 1 / -15 - 1 / -25. 1v = -5 + 3. 1v = -5 + 3/75. 1v = -2/75. v = 75/-2. v = -37.5 ಸೆಂಟಿಮೀಟರ್. ಪರದೆಯನ್ನು ನಿಮ್ನ ದರ್ಪಣದಿಂದ 37.5 ಸೆಂಟಿಮೀಟರ್ ದೂರದಲ್ಲಿ ಇರಿಸಬೇಕು. ಲೆಕ್ಕವನ್ನು ಬಿಡಿಸಿ ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 19. ಸಂಗಮ ದೂರ 10 ಸೆಂಟಿಮೀಟರ್ ಇರುವ ನಿಮ್ನ ಮಸೂರದ ಪ್ರಧಾನ ಅಕ್ಷದ ಮೇಲೆ ಲಂಬವಾಗಿ ಒಂದು ವಸ್ತುವನ್ನು 15 ಸೆಂಟಿಮೀಟರ್ ದೂರದಲ್ಲಿ ಇರಿಸಲಾಗಿದೆ. ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಿರಿ. ದತ್ತ f = -10 ಸೆಂಟಿಮೀಟರ್. u = -15 ಸೆಂಟಿಮೀಟರ್. ಮಸೂರದ ಸೂತ್ರ 1/f = 1/v - 1/u. -1/10 = 1/v + 1/15. 1/v = -1/10 - 1/15. 1/v = -3 - 2/30. 1/v = -5/30. 1/v = -1/6. v = -6 ಸೆಂಟಿಮೀಟರ್. ಪ್ರತಿಬಿಂಬದ ಸ್ಥಾನ -6 ಸೆಂಟಿಮೀಟರ್. ಲೆಕ್ಕವನ್ನು ಬಿಡಿಸಿ ಅಭ್ಯಾಸ ಮಾಡಿ. ಫೋರ್ತ್ ಮೇನ್ 3 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 1. ಬೆಳಕಿನ ವಕ್ರೀಭವನದ ನಿಯಮ
ನಿಯಮಗಳನ್ನು ನಿರೂಪಿಸಿ. ಕ್ರೌನ್ ಗಾಜಿನ ವಕ್ರೀಭವನ ಸೂಚ್ಯಂಕ 1.52. ಇದರ ಅರ್ಥವೇನು? ಉತ್ತರ: ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಿಂದ ಎಳೆದ ಲಂಬ ಇವೆಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತವೆ. ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ. ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ಕ್ರೌನ್ ಗಾಜಿನಲ್ಲಿ ಬೆಳಕಿನ ವೇಗಗಳ ಅನುಪಾತ 1.5 ಆಗಿದೆ ಎಂದರ್ಥ. ಪ್ರಶ್ನೆ ಸಂಖ್ಯೆ 2 ಉಪಪ್ರಶ್ನೆ ಎ. ಒಂದು ಮಸೂರದ ಸಾಮರ್ಥ್ಯವನ್ನು ವ್ಯಾಖ್ಯಾನಿಸಿ. ಉತ್ತರ: ಮಸೂರದ ಸಾಮರ್ಥ್ಯವು ಅದರ ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿರುತ್ತದೆ. ಉಪಪ್ರಶ್ನೆ ಬಿ. ಒಂದು ಮಸೂರದ ಸಾಮರ್ಥ್ಯ ಒಂದು ಡಯಾಪ್ಟರ್. ಇದರ ಅರ್ಥವೇನು? ಒಂದು ಮಸೂರದ ಸಾಮರ್ಥ್ಯ -2.0 ಡಿ ಆದಾಗ ಅದು ಯಾವ ವಿಧದ ಮಸೂರವಾಗಿರುತ್ತದೆ? ಉತ್ತರ: 1 ಮೀಟರ್ ಸಂಗಮ ದೂರವನ್ನು ಹೊಂದಿರುವ ಮಸೂರದ ಸಾಮರ್ಥ್ಯವೇ ಒಂದು ಡಯಾಪ್ಟರ್ ಅಥವಾ 1 ಡಿ ಪರ್ ಮೀಟರ್. ಮಸೂರದ ಸಾಮರ್ಥ್ಯ ಋಣಾತ್ಮಕವಾಗಿದ್ದಾಗ ಅದು ನಿಮ್ನ ಮಸೂರವಾಗಿರುತ್ತದೆ. ಅತ್ಯಂತ ಚಿಕ್ಕದಾದ ಚುಕ್ಕೆ ಗಾತ್ರದಷ್ಟು ಪ್ರತಿಬಿಂಬವನ್ನು ಉಂಟು ಮಾಡುತ್ತದೆ. ಪ್ರಶ್ನೆ ಸಂಖ್ಯೆ 3. ಒಂದು ವಸ್ತುವನ್ನು ಪೀನ ಮಸೂರದ ಈ ಕೆಳಗಿನ ಸ್ಥಾನಗಳಲ್ಲಿ ಇಟ್ಟಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರಗಳನ್ನು ಬರೆಯಿರಿ. ಉಪಪ್ರಶ್ನೆ 1. ಪ್ರಧಾನ ಸಂಗಮ F1 ನಲ್ಲಿ. ಉಪಪ್ರಶ್ನೆ 2. 2 F1 ನಿಂದ ಹೊರಗೆ. ರೇಖಾಚಿತ್ರಗಳನ್ನು ಬರೆದು ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 4. ಒಂದು ನಿಮ್ನ ಮಸೂರದ ಸಂಗಮ ದೂರವು 30 ಸೆಂಟಿಮೀಟರ್ ಆಗಿದೆ. ಮಸೂರದಿಂದ ಪ್ರತಿಬಿಂಬವು 20 ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಹಾಗೂ ಮಸೂರದಿಂದ ಉಂಟಾಗುವ ವರ್ಧನೆಯನ್ನು ಕಂಡುಹಿಡಿಯಿರಿ. ಮಸೂರದ ಸೂತ್ರ 1/v - 1/u = 1/f. 1/u = 1/v - 1/f. 1/u = 1/-20 1/-30. ಲೆಕ್ಕವನ್ನು ಬಿಡಿಸಿ ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 5. ಚಿತ್ರವನ್ನು ಗಮನಿಸಿ. ಎಬಿಯು ದ್ರವದಿಂದ ಗಾಳಿಯ ಕಡೆಗೆ ಚಲಿಸುವ ಬೆಳಕಿನ ಕಿರಣ ಬಿಸಿ ಮತ್ತು ಬಿಡಿಗಳು ವಕ್ರೀಭವನ ಹೊಂದಿದ ಕಿರಣಗಳು. ಎಬಿಯು ದ್ರವದಿಂದ ಗಾಳಿಯ ಕಡೆಗೆ ಚಲಿಸುವ ಬೆಳಕಿನ ಕಿರಣ, ಬಿಸಿ ಮತ್ತು ಬಿಡಿಗಳು ವಕ್ರೀಭವನ ಹೊಂದಿದ ಕಿರಣಗಳು. ಉಪಪ್ರಶ್ನೆ 1. ತೆಗೆದುಕೊಂಡ ದ್ರವ ಬೆನ್ಝೀನ್ ಆಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ ಮತ್ತು ಉಪಪ್ರಶ್ನೆ 2. ತೆಗೆದುಕೊಂಡ ದ್ರವ ನೀರು ಆಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ ಯಾವುದು? ನಿಮ್ಮ ಉತ್ತರ ಸಮರ್ಥಿಸಿ. ನೀರು ಮತ್ತು ಬೆನ್ಝೀನ್ನ ಸಾಪೇಕ್ಷ ವಕ್ರೀಭವನ ಸೂಚ್ಯಂಕ ಕ್ರಮವಾಗಿ 1.33 ಮತ್ತು 1.5. ಚಿತ್ರವನ್ನು ಗಮನಿಸಿ. ತೆಗೆದುಕೊಂಡ ದ್ರವ ಬೆನ್ಝೀನ್ ಆಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ ಬಿಸಿ. ತೆಗೆದುಕೊಂಡ ದ್ರವ ನೀರು ಆಗಿದ್ದರೆ ವಕ್ರೀಭವನ ಹೊಂದಿದ ಕಿರಣ ಬಿಡಿ. ಏಕೆಂದರೆ ಬೆನ್ಝೀನ್ನ ವಕ್ರೀಭವನ ಸೂಚ್ಯಂಕ 1.5, ನೀರಿನ ವಕ್ರೀಭವನ ಸೂಚ್ಯಂಕ 1.33ಕ್ಕಿಂತ ಹೆಚ್ಚಾಗಿದೆ. ಬೆಳಕಿನ ಕಿರಣವು ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸುವಾಗ ಬೆಳಕಿನ ಕಿರಣವು ಲಂಬದಿಂದ ದೂರ ಬಾಗುತ್ತದೆ. ಪ್ರಶ್ನೆ ಸಂಖ್ಯೆ 6. 2 ಸೆಂಟಿಮೀಟರ್ ಎತ್ತರವಿರುವ ಒಂದು ವಸ್ತುವನ್ನು ಕೇಂದ್ರೀಕರಿಸುವ ಮಸೂರದ ಪ್ರಧಾನಾಕ್ಷದ ಮೇಲೆ ಇಡಲಾಗಿದೆ. ಮಸೂರದ ಸಂಗಮ ದೂರ 8 ಸೆಂಟಿಮೀಟರ್ ಆಗಿದ್ದು ವಸ್ತುವನ್ನು ಮಸೂರದಿಂದ 12 ಸೆಂಟಿಮೀಟರ್ ದೂರದಲ್ಲಿ ಇರಿಸಿದರೆ ಉಂಟಾಗುವ ಪ್ರತಿಬಿಂಬದ ದೂರ, ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ. ಮಸೂರವು ಉಂಟು ಮಾಡಿದ ವರ್ಧನೆಯನ್ನು ಕಂಡುಹಿಡಿಯಿರಿ. ಲೆಕ್ಕವನ್ನು ಬಿಡಿಸಿ ಅಭ್ಯಾಸ ಮಾಡಿ. ಪ್ರಶ್ನೆ ಸಂಖ್ಯೆ 7. ಉಪಪ್ರಶ್ನೆ ಎ. ದೈನಂದಿನ ಜೀವನದಲ್ಲಿ ನಡೆಯುವ ವಕ್ರೀಭವನಕ್ಕೆ 2 ಉದಾಹರಣೆಗಳನ್ನು ಕೊಡಿ. ಬೆಳಕಿನ ವಕ್ರೀಭವನದ ನಿಯಮಗಳನ್ನು ನಿರೂಪಿಸಿ. ಉತ್ತರ: ನೀರು ತುಂಬಿರುವ ತೊಟ್ಟಿ ಹಾಗೂ ಈಜುಕೊಳದ ತಳಭಾಗ ಮೇಲೆ ಬಂದಂತೆ ಕಾಣುವುದು. ನೀರು ತುಂಬಿದ ಗಾಜಿನ ಪಾತ್ರೆಯಲ್ಲಿ ಭಾಗಶಃ ಮುಳುಗಿದ ಪೆನ್ಸಿಲ್ ಬಾಗಿದಂತೆ ಕಾಣುವುದು. ವಕ್ರೀಭವನದ ನಿಯಮಗಳು. ಮೊದಲನೇ ನಿಯಮ: ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಲಂಬ ಕಿರಣ ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತವೆ. ಎರಡನೇ ನಿಯಮ: ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತವು ಸ್ಥಿರವಾಗಿರುತ್ತದೆ. ಬೆಳಕಿನ ವಕ್ರೀಭವನದ ಎರಡನೇ ನಿಯಮವನ್ನು ಸ್ನೆಲ್ನ ವಕ್ರೀಭವನ ನಿಯಮ ಎಂದೂ ಸಹ ಕರೆಯುತ್ತೇವೆ. ಉಪಪ್ರಶ್ನೆ ಬಿ. ಒಂದು ಮಸೂರದ ಸಾಮರ್ಥ್ಯ -2.5 ಡಿ ಆದರೆ ಅದು ಯಾವ ವಿಧದ ಮಸೂರವಾಗಿದೆ? ಉತ್ತರ: ಮಸೂರದ ಸಾಮರ್ಥ್ಯ ಋಣಾತ್ಮಕವಾಗಿದ್ದರೆ ಅದು ನಿಮ್ನ ಮಸೂರವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 8. ಆಯತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನ. ಚಿತ್ರವನ್ನು ಗಮನಿಸಿ. ನಿಮ್ನ ದರ್ಪಣದಿಂದ ಉಂಟಾದ ಪ್ರತಿಬಿಂಬಗಳ ರೇಖಾಚಿತ್ರಗಳನ್ನು ಬರೆದು ಅಭ್ಯಾಸ ಮಾಡಿ. ಪೀನ ಮಸೂರದಿಂದ ಉಂಟಾದ ಪ್ರತಿಬಿಂಬಗಳ ಸ್ವಭಾವ, ಸ್ಥಾನ ಮತ್ತು ಗಾತ್ರ ರೇಖಾಚಿತ್ರಗಳನ್ನು ಬರೆದು ಅಭ್ಯಾಸ ಮಾಡಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.